ನೋಡಿ ನಾನು ಹೆಂಗೆ ಕಾಣಿಸ್ತೀನಿ. ಒಂದು ಶೇನಿಕೆ ಜೊತೆಯಲ್ಲಿ ಒಂದು ನನಗೆ ಛತ್ರಿ, ಮಾಮೂಲಿ ನೋಡಿ ರೈನ್ ಕೋಟ್. ಎಷ್ಟು 3 ದಿನ ಆದಮೇಲೆ ಇವತ್ತು ಹೊರಗಡೆ ಬಂದು ನಾನು ವೀಡಿಯೋಸ್ ಮಾಡೋ ಹಂಗೆ ಆಗಿಬಿಟ್ಟಿದ್ದೀನಿ. ಓ ಛತ್ರಿ ಫುಲ್ಲು ಗಾಳಿ ಮಳೆ ಚಳಿ ತುಂಬಾ ಐತೆ. ಯಾಕಪ್ಪ ಇದೆಲ್ಲ ತಗೊಂಡು ಬಂದಿದ್ದೀವಿ ಅಂದರೆ ಇವಾಗ ನಾವು ಇಲ್ಲಿ ನೋಡಿ ಅಲ್ಲಿ ಹಾಕಿದ್ದೆ ಅದೆಲ್ಲ ದೊಡ್ಡದು ಬಂದಿದೆ ಆಲ್ರೆಡಿ. ಓ ಛತ್ರಿ ನಾನು ಓಪನ್ ಮಾಡೋದು ಬೇಡ, ಅದೇ ಓಪನ್ ಆಯ್ತದೆ. ಇದು ಜೋಳ ಚಿಕ್ಕದೈತಲ್ಲ, ಇಲ್ಲಿಗೆ ನೀರು ನೋಡಿ ಅಲ್ಲಿ ಎಲ್ಲಿ ಅಂದರೆ ಅಲ್ಲಿ ಕಾಣಿಸ್ತಾ ಇದೆಯಾ, ಅಲ್ಲಿ ನೀರು ನಿಂತ್ಕೊಂಡೈತಲ್ಲ, ಆ ನೀರನ್ನೆಲ್ಲ ಸರಿ ಮಾಡೋಣ ಅಂತ ಬಂದಿದ್ವಿ. ತಲೆಗೆ ಎಣ್ಣೆ ಹಚ್ಚಿದ್ದೀನಿ, ಸಂಜೆ ಸ್ನಾನ ಮಾಡಬೇಕಂತ. ಮಾಮ ಚೆನ್ನಾಗೆ ನಾಯಹಳ್ಳಿಯವರು ನಿಂತ್ಕೊಳ್ದಲ್ಲ ಥರ ನೋಡಿ ಅಲ್ಲೂ ಇದೆ. ಸ್ವಲ್ಪ ಸೈಡಲ್ಲೆಲ್ಲ ಖಾಲಿ ಮಾಡಿ ನೀರು ನಿಂತ್ಕೋಬಾರ್ದು, ಹಂಗೆ ಮಾಡೋಣ ಅಂತ ಬಂದಿದ್ದೀವಿ. ಜೋಳ ಚೆನ್ನಾಗಿ ಬಂದೈತೆ. ಇಲ್ಲಿಂದ ಏನು ಮಾಡೋಕ್ಕಾಗಲ್ಲ. ತಗೋ. ಸೊ ಇವಾಗ ಎಲ್ಲಿ ಮಾಡ್ತೀವಮ್ಮ? ಕೆಳಗಡೆ ಅವೆಲ್ಲ ಓದೋ ಅಲ್ಲ, ನೀರು ನಿಂತಿರುತ್ತಾವು. ಇವೇನು ಹುಟ್ಟಿದ ಮೇಲೆ ಏನಾಯ್ತವೆ, ಏನಾಗಲ್ವಲ್ಲ. ಫಸ್ಟ್ ಟೈಮ್ ಹಾಕಿದಾಗ ಕೆಸರು ಜಾಸ್ತಿ ಇತ್ತು ತಾನೆ. ಏನಿಲ್ಲ ನಿನಗೆ, ಹಬ್ಬನೇ ಮಾಡ್ತೀನಿ ನಾನು. ಹಾಕಂತ ಹೇಳಿದ್ದು ನೀನೇ ತಾನೆ. ಏನೂ ಆಗಲ್ಲ, ಬತ್ತಾವ ಕಣ ಬಿಡ್ಮಮ್ಮ, ಅಂಥದ್ದೇನಾಗಿಲ್ಲ. ಅಲ್ಲೆಲ್ಲೋ ಸ್ವಲ್ಪ ತಾನೆ ಏನಾಗುತ್ತೆ ನೋಡು. ಅವ್ರು ಅಲ್ಲಿ ಹಸುಗೆ ಜೋಳ ಹಾಕೋರೆ ಅಂದರೆ ಅವ್ರಿಗೆ ಅಪ್ಪ ಆದಂಗೆ ಆಯ್ತು ತಾನೆ ಮಮ್ಮ. ಇದು ಡೌನ್ ಆದಂಗೆ ಆಯ್ತು. ಸೊ ಇಷ್ಟಿಷ್ಟು ಬಂದಿದ್ದಾವೆ ಜೋಳ. ಇನ್ನು ಮಳೆ ಜಾಸ್ತಿ ಆಗ್ತಾ ಇದ್ರೆ ಹೋಗ್ಬಿಡ್ತದೆ, ನೋಡಬೇಕು. ಇಲ್ಲೇನೋ ಮಾಡ್ತಾರಂತೆ. ನಾನು ಅಂದರೆ ಲಾಸ್ಟ್ ಟೈಮ್ ಇದಕ್ಕೆಲ್ಲ ಭತ್ತನೇ ಹಾಕಿದ್ದಿದ್ದು. ಇವರು ಇದಾರಲ್ಲ, ಭತ್ತ ಬೇಡ ಜೋಳ ಹಾಕು, ಬಂದರೆ ಬರಲಿ ನೋಡೋಣ ಏನಾಗುತ್ತೋ ಅಂದರು. ಅದಕ್ಕೆ ಸರಿ ಅಂತೇಳಿ ನಾನು ಭತ್ತ ಜೋಳನ ಹಾಕಿದೆ. ಅವತ್ತು ಅವ್ರು ಇರಲಿಲ್ಲ, ನಾನು ಒಬ್ಬಳೇ ಹಾಕಿದೆ. ಇವಾಗ ಏನು ಹೇಳ್ತಾರದು ಹಾಕಬಾರ್ದಾಗಿತ್ತು ಅಂತ ಎರಡೆರಡು ಡಿಸೈಡ್ ಮಾಡ್ತಾರೆ. ಅದಕ್ಕೆ ಇಲ್ಲಿಂದ ಗದ್ದೆ ಮಾಡಿದಾಗ ಮಳೆ ನೀರು ಭತ್ತದ ಟೈಮಲ್ಲಿ ಹೋಗೋಕ್ಕೆ ಅಂತೇಳಿ ಇಲ್ಲಿ ಕಾವಲಿ ಮಾಡಿದ್ವಿ. ಇವಾಗ ಅದು ಅವಶ್ಯಕತೆ ಇಲ್ಲ ನೀರು, ಅದಕ್ಕೆ ಕಾವಲಿನ ಮುಚ್ತಾ ಇದ್ದಾರೆ. ಓ ನೀನು ಹಿಂಗಂತ್ಯ, ಇವರವೆಲ್ಲ ಹೆಂಗಿತ್ತು ಗೊತ್ತೇ, ಈ ಕಡೆವೆಲ್ಲ ಅವೆಲ್ಲ ಸರಿ ಮಾಡಿಲ್ವ ಅವರು. ನಾವು ಸರಿ ಮಾಡ್ಬೋದು, ಏನೂ ಆಗಲ್ಲ. ಇನ್ನೊಂದು ಸ್ವಲ್ಪ ಉದ್ದ ಬಂದ್ಬಿಟ್ರೆ. ಇನ್ನು ಮಳೆ ಸ್ಟಾರ್ಟ್ ಆಗುತ್ತವಮ್ಮ ಇಲ್ಲಿ? ಮಳೆ ಸ್ಟಾರ್ಟ್ ಆಗಿದೆ. ಅಂದರೆ ಇಷ್ಟಲ್ಲ, ಇನ್ನೂ ಜಾಸ್ತಿ ಬಂದಿತ್ತಲ್ಲ ಹೋದ ವರ್ಷ ಆ ಥರ. ಅದು ಯಾವಾಗಲೂ ಬರಲ್ಲ ತಾನೇ. ಇನ್ನೂ ಐತೆ ಸಮಯ ಅಂತಿದ್ದಾರೆ, ನೋಡಬೇಕು ಎಷ್ಟು ಸಮಯ ಇದೆ ಅಂತ. ನೋಡಿ ಅಲ್ಲೇನು ಮಾಡ್ತೀಯಮ್ಮ ಡೌನಲ್ಲಿ? ಅಲ್ಲಿ ಮೇಲೆಗಡೆ ಒಂದು ಸ್ವಲ್ಪ, ಇಲ್ಲಿ ಕೆಳಗಡೆ ಒಂದು ಸ್ವಲ್ಪ ಮಾತ್ರ ಬಂದೈತೆ ನೀರು. ಸೆಂಟ್ರಲೆಲ್ಲ ಏನು ಆಗಲ್ಲ, ಜೋಳ ಬತ್ತವಕನ ಬಿಡು. ನಾನು ಅದಕ್ಕೆ ಅಂತ ನಾನು ಏನು ಮಾಡಿದೆ ಗೊತ್ತೇ ಮಾಮ, ಇಲ್ಲಿ ಹಂಗೆ ಕಾವಲಿ ಮಾಡಿ ನೀರು ಬಿಡ್ತೇನೋ ಅಂತ ನಾನು ಲಾಸ್ಟಲ್ಲೆಲ್ಲ ಜೋಳ ಹಾಕೇ ಇಲ್ಲ, ಇಲ್ಲಿ ಹಂಗೆ ಬಿಟ್ಟೆ. ಮೇಯ್ಕೊಂಬತ್ತವಳೆ ಗದ್ದೆ ಒಳಕ್ಕೆ. ಆವಾಗಲೇ ಮಳೆ, ನಾವು ಬಂದು 5 ನಿಮಿಷ ಆಗಿಲ್ಲ, ಆವಾಗಲೇ ಮಳೆ ಸ್ಟಾರ್ಟ್ ಆಗೋಯ್ತು. ಮಾಮ ರೇನ್ ಕೋಟಲ್ಲಿ ಫುಲ್ ಸೇಫ್ಟಿ ಆಗಿಬಿಟ್ರು. ಇತ್ತು ನೋಡು, ಆವಾಗಿಂದ ಅಳ್ತಿತ್ತು, ಇವಾಗ ಅಳ್ತಾ ಇಲ್ಲ ಮಾಡಿ. ಅದಕ್ಕೆ ಖಾಲಿ ಕಟ್ತಾ ಇದ್ದಾರೆ. ಅದು ಎಲ್ಲಿಂದ ಬಂದಿರೋದು ಮಾಮ ನೀರಂಗೆ? ಕಾಲು ಇಳ್ಕತಾವ. ಹಾಂ, ಆ ಕಡೆಯಿಂದ ಹಾಕ್ಕೊಂಡು ಬಂದು ಇತ್ ಕಡೆ ಬಿಡು. ಇಲ್ಲಿ ಅಲ್ಲಿ ಸೈಡಿಂದ ಖಾಲಿ ಮಾಡ್ಕೊಬಾ. ಹಂಗೆ ಎಳಿತಾರ ನೀರಾ? ಹಂಗೆ ಇಲ್ಲೂ ಕೂಡ ಈ ಕಡೆ ಗದ್ದೆಗಳಲ್ಲೆಲ್ಲ ತುಂಬ ನೀರು ತುಂಬ್ಕೊಂಡಿತ್ತು ಲಾಸ್ಟ್ ಟೈಮ್ ಮಳೆಯಲ್ಲಿ ಫ್ರೆಂಡ್ಸ್. ಆದರೆ ಅವರು ಕೂಡ ಎಲ್ಲ ಸೇಫ್ಟಿ ಮಾಡಿ ನೋಡಿ ಇಷ್ಟು ಚೆನ್ನಾಗಿ ಜೋಳನೆಲ್ಲ ಬೆಳೆಸಿದ್ದಾರೆ. ಹಂಗೆ ನಾವು ಎಲ್ಲ ಮಾಡ್ಕೋಬೇಕು ನಮ್ಮದು ಇದಾಗಬೇಕಂದ್ರೆ. ಸೊ ಅದಕ್ಕೆ ಮಾಮ ಇವಾಗ
ಕಾವಲಿ ಮಾಡ್ತಾ ಇದ್ದಾರೆ ಸಣ್ಣದಾಗಿ. ಸ್ವಲ್ಪ ಹೊತ್ತಿಗೆ ಹಿಂಗೆ ಯಾವಾಗಲೂ ಪ್ರತಿ ಸಲ ಸ್ವಲ್ಪ ಹೊತ್ತಿಗೆ ಫುಲ್ಲಾಗಿ ಮಳೆ ಬಂದ್ಬಿಡುತ್ತೆ. ನಾವು ಮಳೆ ಇಲ್ಲ ಮತ್ತು ಹಸುಗೆ ಸ್ವಲ್ಪ ಬೇರೆ ಕಡೆ ಕಟ್ಟೋದಾ ಇಲ್ಲ ಮನೆ ಹತ್ರ ಕರ್ಕೊಂಡು ಹೋಗೋದಾ ಅಂತ ಅಂದ್ಕೊಂಡು ಬಂದ್ವಿ. ನೋಡಿದ್ರೆ 2 ನಿಮಿಷ ನಾವಿಲ್ಲಿ ಬಂದಿದ ತಕ್ಷಣ ಮಳೆ ಸ್ಟಾರ್ಟ್ ಆಗೋಯ್ತು. ಆದರೂ ಹಸು ಮಳೆಯಲ್ಲಿ ಗಾಳಿಯಾಗಲಿ ಮೇಯ್ತಾ ಇರಬೇಕು, ಮೇಯ್ತಾ ಇದೆ. ಅದನ್ನಿಲ್ಲೇ ಕಟ್ಬಿಟ್ಟು ಹೋಗೋಣ ಅಂತ. ನೋಡಿ ಎಷ್ಟು ಮಳೆ ಬರ್ತಾಯಿದೆ ಅಂದರೆ ಎಲ್ಲಿರುತ್ತೋ ಅಂತಲೇ ಗೊತ್ತಿಲ್ಲ. ನಮಗೆ ಮಡಿಕೇರಿ ಕುಶಾಲನಗರ ಎಲ್ಲ ತುಂಬ ಹತ್ರ ಅಲ್ವಾ, ಮಡಿಕೇರಿ ಮಳೆ ನಮಗೆ ಜಾಸ್ತಿ ಬರೋದು. ಸೊ ಹಂಗಾಗಿ ಮಡಿಕೇರಿ ನಮ್ಗೆ ಇಲ್ಲಿಂದ 58 ಕಿಲೋಮೀಟರ್ ಏನೋ ಅಷ್ಟೇ. ಸೊ ಹಂಗಾಗಿ ತುಂಬಾ ಮಳೆ ಬರುತ್ತೆ. ನೋಡಿ ಫ್ರೆಂಡ್ಸ್, ಇಷ್ಟೊತ್ತವರೆಗೂ ಮಳೆ ಹೆಂಗಿತ್ತು, ಈಗ ಆವಾಗಲೇ ಫುಲ್ಲ ಕ್ಲಿಯರ್ ಆಗಿಬಿಟ್ಟೈತೆ ನೋಡಿ. ಇವಾಗ ಛತ್ರಿನ ಮಡಚಿ ಇಟ್ಕೊಳ್ಳೋದು. ಸಖತ್ ಮಳೆ ಇದೆ ಅಷ್ಟೇ. ಸುಮ್ಮನೆ ಹಂಗೆ 1-2 ನಿಮಿಷ ಹಿಂಗೆ ಬರುತ್ತೆ ಮತ್ತು ಹಿಂಗೆ ಹೋಗುತ್ತೆ, ಗಾಳಿ ಬರುತ್ತೆ ಮತ್ತು ಹೋಗುತ್ತೆ. ಅದಕ್ಕೆ ತುಂಬ ಗಾಳಿ ಚಳಿ ಅಂತೇಳಿ ಅಮ್ಮ ಯಾವಾಗಲೂ ಯಾಕೆ ಮನೇಲಿ ಮಲ್ಕೊಂಡಿರ್ತೀಯ, ಬಾ ಹೋಗಿ ಬರೋಣ ಅಂತ ಕರ್ಕೊಬಂದರು. ಹಂಗೆ ನಾನು ವಿಡಿಯೋ ಅಪ್ಲೋಡ್ ಮಾಡಬೇಕಾಗಿತ್ತು, ಮನೇಲಿ ನೆಟ್ವರ್ಕ್ ಇರಲಿಲ್ಲ, ಮಳೆ ಅಲ್ವಾ. ಸೊ ಹಂಗಾಗಿ ಹೋಗಿ ಬರೋಣ ಅಂಥೇಳಿ ಬಂದೆ. ಓಕೆ ಫ್ರೆಂಡ್ಸ್, ಮನೆ ಕಡೆ ಹೊರಡ್ತೀನಿ, ಮನೇಲಿ ಸಿಗ್ತೀನಿ. ಅವತ್ತಿಂದ ನಾನು ಹಿಂದೆಗಡೆ ಬಂದೇ ಇರಲಿಲ್ಲ. ಸೊ ಹಿಂದೆಗಡೆ ಬಂದು ನೋಡಿದೆ, ಬೆಂಡೆಕಾಯಿ ಎಲ್ಲ ಸ್ವಲ್ಪ ಬಲ್ತಂಗಾಗಿತ್ತು. ಸೊ ಅದನ್ನು ಕೂಡ ಹಾರ್ವೆಸ್ಟಿಂಗ್ ಮಾಡ್ಕೊಳ್ಳೋಣ ಅಂತೇಳಿ ಹಾರ್ವೆಸ್ಟ್ ಮಾಡ್ತಾಯಿದ್ದೀನಿ. ಮೊನ್ನೆ ಒಂದು ಸ್ವಲ್ಪ ಹಾರ್ವೆಸ್ಟ್ ಮಾಡಿಟ್ಟಿದ್ದೆ. ಸೊ ಅದ್ರ ಜೊತೆಗೆ ಇದನ್ನು ತೊಗೊಂಡೋಗಿ ಪಲ್ಯ ಮಾಡೋಣ ಅಂತೇಳಿ ಹಾರ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ಇನ್ನೂ ಚಿಕ್ಕದಿದೆ. ಯಾಕೆ ಅದ್ರ ಮೇಲೆ ಕೋಪ ನಿನಗೆ? ಕಣ್ಣದು ಇದರಲ್ಲಿ ಎಷ್ಟು ಹೂವು ಐತೆ. ಬಂದರೆ ಹಿಂಗೆ ಒಂದೇ ಸಲ ಬರ್ತವೆ, ಇಲ್ಲಾಂದ್ರೆ ಬರೋದೇ ಇಲ್ಲ ಅಲ್ವಾ. ನೋಡು ನೋಡು ಲೋಜಾಪು, ನೋಡು ಲೋಜಾಪು. ಓ, ಈ ಚಿಕ್ಕ ಗಿಡನೂ ಬಂದ್ಬಿಟ್ಟೈತೆ ಆಗೋಳು. ನಾನು ಬಂದಿಲ್ಲ ಹಿಂದಕ್ಕೆ ಅಂತ ಇಷ್ಟು ಹೂವು ಎಲ್ಲ ಅರಳಿ ವೇಸ್ಟ್ ಆಯ್ತವೆ. ನಾಳೆ ಕಿತ್ಕೊಳ್ಳೋಣ ಅಲ್ವಾ. ಹಲೋ, ಇಲ್ಲ ಇಷ್ಟು ಹೂವು ಒಂದೇ ಸಲ ಹಿಂಗೆಲ್ಲ ಅರಳ್ಬಿಟ್ಟು ಮಲ್ಕೊಂಬಿಟ್ರೆ. ಮಮ್ಮ ಇವಾಗ ಕಟ್ ಮಾಡಿದ್ರೆ ಗಿಡ ಚೆನ್ನಾಗಿ ಚಿಗುರಲ್ತೆ. ಕಟ್ ಮಾಡ. ಇಲ್ಲ, ಯಾಕೆ ನೆಡ್ತೀಯಾ? ಎಲ್ಲೂ ನೆಟ್ಟಿಲ್ಲ. ಅಷ್ಟು ಸತ್ತೆ ಕ್ಲೀನ್ ಮಾಡಿ ಕೂಡ ಇಷ್ಟೊಂದು ಸತ್ತೆ ಮಳೆಗಾಲದಲ್ಲಿ ಏನು ಮಾಡಿದ್ರು ವೇಸ್ಟೇ ಅಂತ ಅಲ್ವಾ. ಸ್ವಲ್ಪ ದಿನ ಆಮೇಲೆ ಸರೋಯ್ತದೆ ಅಲ್ವ ಮಮ್ಮ. ನೋಡಿ, ಬಜ್ಜಿ ಮೆಣಸಿನ್ಕಾಯಿ ಮಳೆಯಲಿ ಜೊತೆಯಲಿ ನಾನು ಹಾಕಿರೋ ಮೆಣಸಿನ್ಕಾಯಿ ಬಜ್ಜಿ. ಇಷ್ಟೇನಾ? 2 ಇವು ಕಿತ್ಕೋದಲ್ಲ ಅಮ್ಮ. ಹಾಂ, ಉದ್ದ ಬಂದಿಲ್ಲ, ಆದರೆ ಹಿಂಗಿಂಗೆ ಉಂಡೆ ಉಂಡೆನೆ ಮಾಡಿಬಿಟ್ಟು ಅದರೊಳಕ್ಕೆ ಹಿಡ್ಕೊ ಇವು ಕಿತ್ಕೊಳ್ಳ ಮಾಡ್ಬೋದಾ ಇದ್ರಲ್ಲಿ ಬಜ್ಜಿನ? ಹಾಂ, 2 ಆಗಿದ್ದು. ಇವೆಲ್ಲ ಸಣ್ಣ, ಅಲ್ಲಿರ್ಬೇಕೇನೋ. ಅಲ್ಲೊಂದು ಗಿಡ ಅದಲ್ಲ, ಇಲ್ಲಿರೋದು ಕಿತ್ಕೋ ಆಗುತ್ತೆ. ಸಣ್ಣದು ಅದು ಎಷ್ಟು ಕಿತ್ಕೋ ಎಷ್ಟು ಮಾಡ್ತಿತ್ತು ಇನ್ನೊಂದು. ಹಾಗೆ ಇನ್ನೊಂದು ಈ ಮರ ಇವಾಗ ಚಿಗುರ್ತೈತಿ, ಇವಾಗ ಕಾಯಿ ಬಿಡ್ಬೋದಾ ಅಂತ. ಇಲ್ಲಿ ಬನ್ನಿ ನೋಡಿ, ನಾನು ಮೇಲೆಯಿಂದ ಹುಡ್ಕಾಡ್ತಾ ಇದ್ದೀನಿ. ಇದು ಬಾಳೆಕಾಯಿ ಗಿಡ ಹೂ ಬಿಟ್ಟಿಲ್ಲ ಅಂತ. ಇಲ್ಲಿ ನೋಡಿ, ನಮ್ಮದು ಗಿಡ ಹೂ ಬಿಟ್ಟೈತೆ.
ಮರ ನೋಡಿದ್ರೆ ಇಷ್ಟಪ್ಪ ಹಿಂಗೈತೆ 6 ಅಡಿ ಅನಾಕೊಂಡ ಅಂತಾನಲ್ಲ ಹಂಗೆ ನೋಡಬೇಕು ಇದು ಎಷ್ಟಪ್ಪ ಬರ್ತದೆ ಗೊನೆ ಅಂತ ನಾನು ಮೇಲಿಂದ ನೋಡ್ತಿದ್ದೆ. ಬಟ್ ಇವಾಗ ಮಾಮ ಹೇಳ್ಬಿಟ್ರು ಗೊನೆ ಬಿಟ್ಟಿದೆ ನೋಡಿ ನೋಡಿ ನೋಡಿ. ಓಕೆ ಫ್ರೆಂಡ್ಸ್, ಇವತ್ತಿನ ವಿಡಿಯೋನ ಇಲ್ಲಿಗೆ ಸ್ಕಿಪ್ ಮಾಡ್ತಿದ್ದೀನಿ. ಹಾಗೆ ನನ್ನ ಬ್ಲಾಗ್ ಹೇಗಿತ್ತಂತೇಳಿ ಕಮೆಂಟ್ ಮಾಡಿ ಪ್ಲೀಸ್. ನಿಮಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ. ನಿಮ್ಮೆಲ್ಲರ ಸಪೋರ್ಟಿಂದ ನಾನು ಇನ್ನೂ ಒಳ್ಳೆ ವಿಡಿಯೋಸ್ನ ತರಲಿಕ್ಕೆ ಪ್ರಯತ್ನ ಮಾಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.